ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ನಾನಿವತ್ತು ಅಂಬೋಲಿ ಘಾಟದಲ್ಲಿರುವೆ. ಅಂಬೋಲಿ ಸಹ್ಯಾದ್ರಿಯ ಮಡಿಲಲ್ಲಿರುವ ಒಂದು ಸುಂದರವಾದ ಹಿಲ್ ಸ್ಟೇಷನ್ ಆಗಿದೆ. ಇವತ್ತಿನ ಟ್ರಾವೆಲ್ ಲಾಗ್ದಲ್ಲಿ ನಾನು ನಿಮಗೆ ಅಂಬೋಲಿ ಘಾಟ್ನಲ್ಲಿರುವ ಸುಂದರವಾದ ಜಲಪಾತಗಳನ್ನು ಮತ್ತು ವ್ಯೂ ಪಾಯಿಂಟ್ಗಳನ್ನು ತೋರಿಸುವನಿದ್ದೇನೆ. ಲೈಕ್ ಅಂಬೋಲಿ ವಾಟರ್ ಫಾಲ್ಸ್, ಬಾಬಾ ವಾಟರ್ ಫಾಲ್ಸ್, ರಿವರ್ಸ್ ವಾಟರ್ ಫಾಲ್ಸ್, ನಾಂಗರ್ತಾಸ್ ವಾಟರ್ ಫಾಲ್ಸ್, ಮಹಾದೇವ್ಗಢ ವ್ಯೂ ಪಾಯಿಂಟ್, ಕೌಲೇಶೆಟ್ ವ್ಯೂ ಪಾಯಿಂಟ್, ಸನ್ಸೆಟ್ ಪಾಯಿಂಟ್, ಚಿರ್ಗಾಂವ್ಕರ್ ವ್ಯೂ ಪಾಯಿಂಟ್ ಮತ್ತು ಹಿರಣ್ಯಕೇಶಿ ಟೆಂಪಲ್. ಒಂದು ವೇಳೆ ನೀವು ಅಂಬೋಲಿಯನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕಪ್ಪ ಅಂತಂದರೆ ನಿಮಗೆ 2 ದಿನ ಬೇಕಾಗತ್ತೆ. ಇದು 2 days ಆ್ಯಂಡ್ 1 night ಜರ್ನಿ ಆಗಿದೆ. ಮೇಲ್ಗಡೆಯಿಂದ ಸಿಕ್ಕಾಪಟ್ಟೆ ಮಳೆನೂ ಬೀಳ್ತಾ ಇದೆ, ನೀವು ನೋಡ್ಬೋದು. ಬನ್ನಿ ನಮ್ಮ ಟ್ರಾವೆಲ್ ಜರ್ನಿಯನ್ನು ಶುರು ಮಾಡೋಣ. ಇವತ್ತು ಡೇ 1 ಟ್ರಾವೆಲ್ ಜರ್ನಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾವು ಅಂಬೋಲಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಅಂಬೋಲಿ ಮಹಾರಾಷ್ಟ್ರ ರಾಜ್ಯದ ಸಿಂಧುದುರ್ಗ ಜಿಲ್ಲೆಯ ಸಾವಂತವಾಡಿ ತಾಲೂಕಿನಲ್ಲಿದೆ. ಇದು ನಮ್ಮ ಬೆಳಗಾವಿ ಸಿಟಿಯಿಂದ ಕೇವಲ 60-70 ಕಿಲೋಮೀಟರ್ ದೂರದಲ್ಲಿದೆ. ಅಂಬೋಲಿ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ಗಡಿ ಭಾಗದಲ್ಲಿದೆ. ಆ್ಯಕ್ಚುಲಿ ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ, ಬಟ್ ಬೆಳಗಾವಿಗೂ ಕೂಡ ಅತ್ಯಂತ ಸಮೀಪದಲ್ಲಿದೆ. ಅಂಬೋಲಿ ಸಮುದ್ರ ತಟದಿಂದ 690 ಮೀಟರ್ ಎತ್ತರದಲ್ಲಿದೆ. ಅಂಬೋಲಿ ಬ್ಯೂಟಿಫುಲ್ ವಾಟರ್ ಫಾಲ್ಸ್ಗಳಿಗೆ, ಗ್ರೀನ್ ಹಿಲ್ ಸ್ಟೇಷನ್ಗಳಿಗೆ ಮತ್ತು ಅಬಂಡೆಂಟ್ ಬಯೋಡೈವರ್ಸಿಟಿಗೆ ತುಂಬಾ ಫೇಮಸ್ ಆಗಿದೆ. ನಾನೀಗ ನಿಂತಿರುವ ಸ್ಥಳದಿಂದ ಅಂಬೋಲಿ ಇನ್ನೂ 16 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ, ಹೋಗ್ತಾ ಜರ್ನಿಯಲ್ಲಿ ಅಂಬೋಲಿಯ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ಫ್ಯಾಕ್ಟ್ಸ್ಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಅಂಬೋಲಿ ಈಸ್ ದ ಸೆಕೆಂಡ್ ಹೈಯೆಸ್ಟ್ ರೇನ್ಫಾಲ್ ಪ್ಲೇಸ್ ಇನ್ ಮಹಾರಾಷ್ಟ್ರ. ಫಸ್ಟ್ ಒನ್ ಈಸ್ ಪಂಚಗನಿ. ಬ್ರಿಟಿಷ್ ಕಾಲದಲ್ಲಿ ಅಂಬೋಲಿ ವೆಂಗೂರ್ಲಾ ಬೆಳಗಾವಿ ವ್ಯಾಪಾರ ಮಾರ್ಗಕ್ಕೆ ಪ್ರಮುಖ ಟ್ರಾನ್ಸಿಟ್ ಪಾಯಿಂಟ್ ಆಗಿತ್ತು. ಈ ಜಾಗದ ಮಹತ್ವವನ್ನು ಅರಿತಿದ್ದ ಬ್ರಿಟಿಷ್ ಆಫೀಸರ್ ಆದ ಕರ್ನಲ್ ವೆಸ್ಟ್ರಾಪ್ ಅವರು 1880ರಲ್ಲಿ ಇದನ್ನು ಒಂದು ಹಿಲ್ ಸ್ಟೇಷನ್ ಆಗಿ ಪರಿವರ್ತನೆ ಮಾಡಿದರು. ಅಂಬೋಲಿ ಸಾವಂತ್ ಭೋಸ್ಲೆ ವಂಶದ ಆಡಳಿತಗಾರರ ಸಮ್ಮರ್ ಪ್ಲೇಸ್ ಕೂಡ ಆಗಿತ್ತು. ಅಂಬೋಲಿ ಬಯೋಡೈವರ್ಸಿಟಿಯ ಒಂದು ಖಜಾನೆಯಾಗಿದೆ. ಮಾನ್ಸೂನ್ನಲ್ಲಿ ಇಲ್ಲಿ ಬಹಳಷ್ಟು ವಾಟರ್ ಫಾಲ್ಸ್ಗಳು ನಮಗೆ ನೋಡಲು ಸಿಗ್ತವೆ. ಮಳೆ ಶುರುವಾಗ್ತಾ ಇದ್ದಂತೆ ಇಲ್ಲಿ ಬಹಳಷ್ಟು ಜಲಪಾತಗಳು ಉಗಮವಾಗಿ ಬಿಡ್ತವೆ. ಮಾನ್ಸೂನ್ನಲ್ಲಿ ಅಂಬೋಲಿ ಒಂದು ಹಸಿರು ಸ್ವರ್ಗವಾಗಿ ಪರಿವರ್ತನೆ ಆಗುತ್ತೆ. ಸಪೋಸ್ ನೀವೇನಾದರೂ ಮಹಾರಾಷ್ಟ್ರದ ಸೌಂದರ್ಯವನ್ನು ಸವಿಬೇಕಪ್ಪ ಅಂತಂದರೆ ಮಾನ್ಸೂನ್ನಲ್ಲಿ ಮಹಾರಾಷ್ಟ್ರಕ್ಕೆ ಬನ್ನಿ. ಈ ಕಾಡಿನಲ್ಲಿ ಭಯಂಕರವಾಗಿರುವ ಕಾಡು ಪ್ರಾಣಿಗಳಿವೆ. ಅದಕ್ಕಾಗಿ ಸ್ಲೋ ಆಗಿ ನಿಮ್ಮ ವಾಹನವನ್ನು ಚಲಾಯಿಸಿ, ಮತ್ತು ಎಲ್ಲಿ ಬೇಕೋ ಅಲ್ಲಿ ಇಳಿಯಕ್ಕೆ ಹೋಗ್ಬಿಡಿ, ಮುಚ್ಚಿಕೊಂಡು ಹೋಗಿ. ಈ ಸುಂದರವಾದ ರಸ್ತೆಗಳನ್ನು ನೋಡ್ತಾ ಇದ್ರೆ ಹೇಗನ್ಸುತ್ತಪ್ಪ ಅಂತಂದ್ರೆ ಪ್ರಕೃತಿ ಮಾತೆ ಹಸಿರು ಸೀರೆಯನ್ನ ಉಟ್ಕೊಂಡ್ಬಿಟ್ಟು ಅಲಂಕಾರ ಮಾಡಿ ನಿಂತ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಇಂಥ ಸುಂದರವಾದ ಜಾಗವನ್ನ ನೋಡೋಕ್ಕೂ ಅದೃಷ್ಟ ಮಾಡಿರ್ಬೇಕು, ಪುಣ್ಯ ಇರಬೇಕು. ಎಲ್ರಿಗೂ ಇಂಥ ದೃಶ್ಯ ನೋಡಕ್ ಸಿಗಲ್ಲ. ನೀವು ಕೂಡ ನನ್ನಂತೆ ಬೆಳಗಾವಿ ಕಡೆಯಿಂದ ಬರ್ತಾ ಇದ್ರೆ ಮೊದಲಿಗೆ ನಿಮಗೆ ಮಧ್ಯ ದಾರಿಯಲ್ಲಿಯೇ ನಾಂಗರ್ತಾಸ್ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಇದನ್ನು ನೋಡಿಕೊಂಡೇ ನೀವು ಮುಂದೆ ಹೋಗಿ. ಇಲ್ಲಿಂದ ಅಂಬೋಲಿ ಇನ್ನೂ 10 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ, ನಾಂಗರ್ತಾಸ್ ವಾಟರ್ ಫಾಲ್ಸನ್ನು ನೋಡ್ಕೊಂಡು ಬರೋಣ. ನಾಂಗರ್ತಾಸ್ ವಾಟರ್ ಫಾಲ್ಸ್ನ ಎಂಟ್ರೆನ್ಸ್ನಲ್ಲಿಯೇ ನಿಮಗೆ ನಾಂಗರದೇವನ ಒಂದು ಸುಂದರ ಮಂದಿರ ನೋಡೋಕ್ಕೆ ಸಿಗತ್ತೆ. ಇದನ್ನು ನೋಡ್ಕೊಂಡ್ಬಿಟ್ಟು ನೀವು ಪಕ್ಕದಲ್ಲಿರುವ ಒಂದು ಸಣ್ಣ ರಸ್ತೆಯಿಂದ ಕೆಳಗಡೆ ಹೋದರೆ ನಿಮಗೆ ಇದರ ಫಸ್ಟ್ ವ್ಯೂ ಪಾಯಿಂಟ್ ನೋಡೋಕ್ಕೆ ಸಿಗತ್ತೆ. ಆ್ಯಕ್ಚುಲಿ ಇಲ್ಲಿ 2 ವ್ಯೂ ಪಾಯಿಂಟ್ಗಳಿವೆ. ಇದು ಮೊದಲ ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ನಿಮಗೆ ಈ ವಾಟರ್ ಫಾಲ್ಸ್ನ ಟಾಪ್ ವ್ಯೂ ನೋಡೋಕ್ಕೆ ಸಿಗತ್ತೆ. ಟಾಪ್ ವ್ಯೂ ಈ ರೀತಿ ಇದೆ ನೋಡಿ. ಈ ಥರ ಈ ಬೆಟ್ಟ ಗುಡ್ಡಗಳಿಂದ ನೀರು 40 ಫೀಟ್ ಆಳವಾದ ಒಂದು ಕೊಳ್ಳದಲ್ಲಿ ಬೀಳುತ್ತೆ. ಇದು ತುಂಬಾ ಡೇಂಜರಸ್ ಆಗಿರುವ ಮತ್ತು ಬ್ಯೂಟಿಫುಲ್ ಆಗಿರುವ ವಾಟರ್ ಫಾಲ್ಸ್ ಆಗಿದೆ. ಇಲ್ಲಿಗೆ ನೀವು ಬಂದಾಗ ಎಲ್ಲೂ ಕೂಡ ಟಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಈ ಎಲ್ಲ ಗ್ರಿಲ್ಗಳು ಕೂಡ ಬೀಳೋಕ್ಕೆ ರೆಡಿಯಾಗಿ ನಿಂತಿವೆ. ಡೋಂಟ್ ಟಚ್ ಎನಿವೇರ್. ಸೇಫಾಗಿ ಬನ್ನಿ, ಸೇಫಾಗಿ ಮನೆಗೆ ಹೋಗಿ. ಇವು ಕೂಡ ನೋಡಿ ಅಷ್ಟಕ್ಕಷ್ಟೇ ಇವೆ. ಆ ಕಡೆಯಿಂದ ಇನ್ನೊಂದು ಟಾಪ್ ವ್ಯೂ ಪಾಯಿಂಟ್ ಸಿಗತ್ತೆ, ಅದನ್ನು ಕೂಡ ನೋಡಿ.
ಅಲ್ಲಿ ಕೆಳಗಡೆ ಹೋದರೆ ನಿಮಗೆ ಇನ್ನೊಂದು ವ್ಯೂ ಪಾಯಿಂಟ್ ಸಿಗತ್ತೆ. ಅಲ್ಲಿಂದ ನಿಮಗೆ ಈ ವಾಟರ್ ಫಾಲ್ಸ್ನ ಸ್ಟ್ರೇಟ್ ವ್ಯೂ ನೋಡೋಕ್ಕೆ ಸಿಗತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. देखिए कितना गहरा खाई है. ಸೊ ಹತ್ತ ಕಡೆಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ವಾಟರ್ ಫಾಲ್ಸ್ ಎಷ್ಟೊಂದು ಡೇಂಜರಸ್ ಆಗಿದೆ ಅಂಥೇಳಿ. ಅಂಬೋಲಿಯಲ್ಲಿ ಹಿಂಗೇನೆ ಗೆಳೆಯರೆ, ಮಳೆ ಶುರುವಾಗ್ತಾ ಇದ್ದಂತೆ ಈ ಥರನಾದ ಬಹಳಷ್ಟು ಸೀಸನಲ್ ವಾಟರ್ ಫಾಲ್ಸ್ಗಳು ಹುಟ್ಕೊಂಡು ಬಿಡ್ತವೆ. ಬನ್ನಿ ಇದೇ ರೀತಿಯಾದ ವಾಟರ್ ಫಾಲ್ಸ್ಗಳನ್ನ ನೋಡುತ್ತಾ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ನಾಂಗರ್ತಾಸ್ ವಾಟರ್ ಫಾಲ್ಸನ್ನು ನೋಡಿದ ನಂತರ ನೀವು ಅಂಬೋಲಿಯ ಕಡೆಗೆ 2-3 ಕಿಲೋಮೀಟರ್ ಡ್ರೈವ್ ಮಾಡಿದರೆ ನಿಮಗೆ ಮತ್ತೊಂದು ಟೂರಿಸ್ಟ್ ಅಟ್ರಾಕ್ಷನ್ ನೋಡಲು ಸಿಗತ್ತೆ. ಅದು ಯಾವುದಪ್ಪ ಅಂತಂದರೆ ಕೌಲೆಸೇಟ್ ಪಾಯಿಂಟ್. ಆ್ಯಕ್ಚುಲಿ ಇದನ್ನು ಗೂಗಲ್ ಮ್ಯಾಪ್ನಲ್ಲಿ ಕೌಲೆಸೇಟ್ ಪಾಯಿಂಟ್ ಅಂತ ಲಿಸ್ಟಿಂಗ್ ಮಾಡಿದ್ದಾರೆ. ಇದರ ರಿಯಲ್ ಹೆಸರಿದೆ ಕಾವಳೆಸಾದ್ ಪಾಯಿಂಟ್ ಅಂಥೇಳಿ. ಸೊ ಈ ವ್ಯೂ ಪಾಯಿಂಟ್ನಲ್ಲಿ ನಮಗೆ ರಿವರ್ಸ್ ವಾಟರ್ ಫಾಲ್ಸ್ ನೋಡೋಕ್ಕೆ ಸಿಗತ್ತೆ. ಬನ್ನಿ ಅದನ್ನು ನೋಡಿಕೊಂಡು ಅದಾದ ನಂತರ ಅಂಬೋಲಿಗೆ ಹೋಗೋಣ. ಕಾವಳೆಸಾದ್ ಪಾಯಿಂಟ್ ಸ್ವಲ್ಪ ಒಳಗಡೆ ಇದೆ. ಈ ಥರನಾದ ಒಂದು ಸಣ್ಣ ರಸ್ತೆ ಹೋಗುತ್ತೆ, ಇದ್ರ ಮುಖಾಂತರ ಹೋಗಬೇಕಾಗತ್ತೆ. ಬೈಕ್ಗಳು ಕೂಡ ಹೋಗ್ತವೆ, ಕಾರು ಕೂಡ ಹೋಗುತ್ತೆ, ನೋ ಪ್ರಾಬ್ಲಮ್. ಅಂಬೋಲಿ ಊರಿನ ಜನ ಹೆಚ್ಚಾಗಿ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಮಿಕ್ಕವರು ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಇಲ್ಲಿ ಹೆಚ್ಚಾಗಿ ಅವರು ಭತ್ತವನ್ನು ಬೆಳೀತಾರೆ. ಇನ್ನು ಮಿಕ್ಕವರು ಟೂರಿಸಮ್ ಬಿಸ್ನೆಸಸ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿಯ ಒಂದು ಸುಂದರ ನೋಟ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ. ಜೋರಾಗಿ ಮಳೆ ಸುರಿತಾ ಇರೋದ್ರಿಂದ ಬ್ರಿಡ್ಜ್ನ ಬರೋಬ್ಬರಿ ನೀರು ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಳೆ ಆದರೆ ಈ ಬ್ರಿಡ್ಜ್ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ಏನು ಬೇಕಾದರೂ ಆಗ್ಬೋದು. ಅದಕ್ಕಾಗಿ ಬೇಗನೆ ಈ ಪಾಯಿಂಟನ್ನು ನೋಡಿ ಮತ್ತೆ ರಿಟರ್ನ್ ಬರೋಣ. ಕಿತ್ನಾ ಹೈ ಭಯ್ಯ? ಕಾವಳೆಸಾದ್ ಪಾಯಿಂಟ್ಗೆ ಹೋಗುವಾಗ ಮಧ್ಯದಲ್ಲಿ ನಿಮಗೊಂದು ಸಣ್ಣ ಚೆಕ್ ಪೋಸ್ಟ್ ಹತ್ತುತ್ತೆ. ಸೊ ಇಲ್ಲಿ ಪರ್ ಪರ್ಸನ್ 10 ರೂಪೀಸ್ ಎಂಟ್ರಿ ಫೀ ಇದೆ. ಸೊ ಟೂರಿಸಮ್ನ ಡೆವಲಪ್ಮೆಂಟ್ಗಾಗಿ ಅವರು ಇದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಯೋಗದಾನ ಕೂಡ ಅಗತ್ಯವಾಗಿದೆ. ಮಳೆ ಸಿಕ್ಕಾಪಟ್ಟೆ ಮೂಡಲ್ಲಿದೆ. ಮತ್ತೆ ಜೋರಾಗಿ ಮಳೆ ಬೀಳಕ್ಕೆ ಶುರುವಾಗಿದೆ. ಮುಂದೆ ನೀವು ನೋಡ್ಬೋದು ಹೇಗೆ ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಮಳೆ ಸುರಿತಾ ಇದೆ ಅಂತೇಳಿ. ದಾರಿ ಮಧ್ಯದಲ್ಲಿ ನಿಮಗೆ ಬಹಳಷ್ಟು ಕಾರ್ವಿ ಫ್ಲವರ್ನ ಪ್ಲ್ಯಾಂಟ್ಗಳು ಕೂಡ ನೋಡೋಕ್ಕೆ ಸಿಗ್ತವೆ. ಗೆಳೆಯರೆ, ನಾನೀಗ ಕಾವಳೆಸಾದ್ ಪಾಯಿಂಟ್ಗೆ ಬಂದು ತಲುಪಿರುವೆ. ಇಲ್ಲಿ ನೀವು ನೋಡ್ಬೋದು ಜೋರಾಗಿ ಗಾಳಿ ಬೀಸ್ತಾ ಇದೆ. ಮತ್ತು ಕೆಳಗಿನಿಂದ ವಾಟರ್ ವೇಪರ್ಸ್ಗಳು ಮೇಲೆ ಬಂದಿರೋದ್ರಿಂದ ಇಲ್ಲಿ ಫಾಗಿ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿಬಿಟ್ಟಿದೆ. ಏನೂ ಕಾಣಿಸ್ತಾ ಇಲ್ಲ. ವಿಸಿಬಿಲಿಟಿ ತುಂಬಾ ಕಡಿಮೆ ಇದೆ. ಮತ್ತೆ ಮಳೆ ಬರ್ಬೋದು. ಅದಕ್ಕಾಗಿ ಮೊದಲು ನಾನು ರೇನ್ಕೋಟನ್ನು ಧರಿಸುವೆ. ಅದಾದ ನಂತರ ಪಾಯಿಂಟನ್ನು ನೋಡೋಕ್ಕೆ ಹೋಗುವೆ. ಗಾಳಿಯಲ್ಲಿ ತೇಲೋ ಥರ ಫೀಲ್ ಆಗ್ತಾ ಇದೆ. ಮಸ್ತ್ ಎನ್ವೈರ್ಮೆಂಟ್ ಇದೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಕಾವಳೆಸಾದ್ ಪಾಯಿಂಟ್ನ ಪಾರ್ಕಿಂಗ್ನ ಪಕ್ಕದಲ್ಲಿಯೇ ನಿಮಗೆ ಕರ್ವಿ ಫ್ಲವರ್ಗಳ ಒಂದು ಪಟಾರ್ ನೋಡೋಕ್ಕೆ ಸಿಗುತ್ತೆ. ನಾನು ಈಗ ಅದರ ಮಧ್ಯದಲ್ಲೇ ನಿಂತಿದ್ದೀನಿ. ನೀವಿಲ್ಲಿ ನೋಡ್ಬೋದು ಎಲ್ಲವೂ ಕೂಡ ಕರ್ವಿ ಹೂಗಳ ಗಿಡಗಳೇ ಆಗಿವೆ. ಇವುಗಳಿಗೆ 7 ವರ್ಷಕ್ಕೊಮ್ಮೆ ಮಾತ್ರ ಹೂಗಳಾಗ್ತವೆ. ಮಳೆ ಬಂತು, ನಡ್ರಿ ಗಾಡಿ ಹತ್ರ ಹೋಗೋಣ. ಗೆಳೆಯರೆ, ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಮಳೆ ನಿಲ್ಲುವ ಮಾತನ್ನೇ ಆಡ್ತಾ ಇಲ್ಲ. ಜೋರಾಗಿ ಮಳೆ ಸುರಿತಾ ಇದೆ. ನಾನಿಲ್ಲಿ ಅರ್ಧ ಗಂಟೆಯಿಂದ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಜನ ಹೊರಗಡೆ ಮಳೆ ಆಗ್ತಾ ಇರುವ ಖುಷಿಯಲ್ಲಿ ಕುಣಿತಾ ಇದ್ದಾರೆ. ಹೊರಗಡೆ ನೋಡಿ ಸ್ವಲ್ಪ ಗೊತ್ತಾಗುತ್ತೆ. ಸೊ ಮಳೆ ನಿಲ್ಲೋ ತನಕ ಏನಾದರೂ ಸ್ವಲ್ಪ ತಿಂತೀನಿ. ಮಳೆ ನಿಂತ ನಂತರ ನಿಮಗೆ ರಿವರ್ಸ್ ವಾಟರ್ ಫಾಲ್ ಅನ್ನ ತೋರಿಸ್ತೀನಿ. ನನ್ನ ಮೋಸ್ಟ್ ಫೇವ್ರೇಟ್ ಶೇಂಗಾ ಹೋಳಿಗೆಯನ್ನ ನಾನೀಗ ತಿಂತಾ ಇರುವೆ. ನಿಮಗೂ ಕೂಡ ಬೇಕಂತಂದ್ರೆ ನನ್ನ ಜೊತೆಗೆ ಟ್ರಾವೆಲ್ ಮಾಡಕ್ ಬನ್ನಿ. ಗೆಳೆಯರೆ, ಸ್ವಲ್ಪ ಈಗ ಮಳೆ ನಿಂತಿದೆ. ಅದಕ್ಕಾಗಿ ನಾನು ರಿವರ್ಸ್ ವಾಟರ್ ಫಾಲ್ಸ್ ನೋಡೋಕ್ಕೆ ಹೋಗ್ತಾ ಇರುವೆ. ಇಲ್ಲಿ ನೋಡಿ ಜೋರಾಗಿ ಇನ್ನೂ ಗಾಳಿ ಬೀಸ್ತಾ ಇದೆ. ಮತ್ತು ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ. ಇನ್ನೂ ಮಳೆ ನಿಂತಿಲ್ಲ ಪೂರ್ತಿಯಾಗಿ. ಇಲ್ಲಿ ತಿನ್ನೋಕೆ ನಿಮಗೆ ಗರಂ ಮೆಕ್ಕೆಜೋಳ ಕೂಡ ಸಿಗತ್ತೆ. ಮಳೆ ನಿಂತು ಅಂತೇಳಿ ನಾನು ಹೊರಗಡೆ ಬಂದೆ ಗಾಡಿಯಿಂದ. ಬಟ್ ಇಲ್ಲಿ ಬಂದಾಗ ಮತ್ತೆ ಮಳೆ ಶುರುವಾಗಿಬಿಟ್ಟಿದೆ. ಸೊ ನಮಗೆ ಅಲ್ಲಿ ಹೋಗೋದಿದೆ.
ಗೆಳೆಯರೆ, ಇದೇ ನೋಡಿ ರಿವರ್ಸ್ ವಾಟರ್ ಫಾಲ್ಸ್. ವಿಸಿಬಿಲಿಟಿ ಅಂತೂ ತುಂಬಾನೇ ಕಡಿಮೆ ಇದೆ, ಏನು ಕಾಣಿಸ್ತಾ ಇಲ್ಲ. ಸ್ವಲ್ಪ ಸನ್ಲೈಟ್ ಬಂದ್ರೆ ಏನಾದರೂ ಇದರಲ್ಲಿ ಕಾಣಿಸ್ಬೋದು ಅಂತ ಅನ್ಕೊಂತೀನಿ. ಆಕ್ಚುಲಿ ಗೆಳೆಯರೆ, ಇಲ್ಲಿ ಯಾವುದೇ ರಿವರ್ಸ್ ವಾಟರ್ ಫಾಲ್ಸ್ ಇಲ್ಲ. ಇಲ್ಲಿರುವ ನ್ಯಾಚುರಲ್ ಫೆನೋಮೆನನ್ನ ನೋಡಿಬಿಟ್ಟು ನಮಗೆ ಇಲ್ಲಿ ಒಂದು ರಿವರ್ಸ್ ವಾಟರ್ ಫಾಲ್ಸ್ ಇದೆ ಅನ್ನೋ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗತ್ತೆ, ಭ್ರಮೆ ಆಗತ್ತೆ. ಇಲ್ಲಿ ಮೇಲ್ಗಡೆಯಿಂದ ನೀರು ಕೆಳಗಡೆ ಸುಮಾರು 400 ಫೀಟ್ ಆಳವಾದ ಗುಂಡಿಯಲ್ಲಿ ಬೀಳುತ್ತೆ. ಕೆಳಗಿರುವ ಗಾಳಿ ಈ ನೀರಿನ ಹನಿಗಳನ್ನ ಮೇಲಕ್ಕೆ ತಳ್ಳುತ್ತೆ. ಮೇಲಿನಿಂದ ಕೆಳಗಡೆ ನೀರು ಬೀಳುವಾಗ ವಿಂಡ್ ಪ್ರೆಷರ್ನಿಂದ ಮತ್ತೆ ಆ ನೀರು ಮೇಲ್ಗಡೆ ಬರುತ್ತೆ. ಇದೇ ನಮಗೆ ರಿವರ್ಸ್ ವಾಟರ್ ಫಾಲ್ಸ್ ತರ ಭ್ರಮೆ ಆಗತ್ತೆ, ಇಲ್ಯೂಷನ್ ಇದೆ ಅಷ್ಟೇ. ನೀವಿಲ್ಲಿಗೆ ಬಂದಾಗ ರಿಸ್ಕಿ ಆಗಿರುವ ಸೆಲ್ಫಿಗಳನ್ನ, ಡೇಂಜರಸ್ ಆಗಿರುವ ಫೋಟೋಶೂಟ್ಗಳನ್ನ ಅವಾಯ್ಡ್ ಮಾಡಿ. ನಿಮ್ಮ ಪ್ರಾಣಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಲೈಕ್ಸ್ಗಳಿಗಾಗಿ ನಿಮ್ಮ ಅಮೂಲ್ಯವಾದ ಪ್ರಾಣವನ್ನ ಕಳ್ಕೊಳ್ಳೋಕೆ ಹೋಗ್ಬಿಡಿ. ಕೆಲವು ದಿನಗಳ ಹಿಂದಷ್ಟೇ ಇಲ್ಲಿ ಒಂದು ಸಾವು ಕೂಡ ಆಗಿದೆ. ಅದಕ್ಕಾಗಿ ಕೆಲವೊಂದಿಷ್ಟು ಜನ ಈ ಕವಳೆಸಾದ ಪಾಯಿಂಟ್ಗೆ ಸೂಸೈಡ್ ಪಾಯಿಂಟ್ ಅಂತ ಕರೆಯೋಕೆ ಶುರು ಮಾಡಿದ್ದಾರೆ. ಬಿ ಕೇರ್ಫುಲ್. ಈ ಸುಂದರವಾದ ವಾಟರ್ ಫಾಲ್ಸ್ನ ಬ್ಯೂಟಿಯನ್ನ ಎಂಜಾಯ್ ಮಾಡಿ. ನಾನೀಗ ರಿವರ್ಸ್ ವಾಟರ್ ಫಾಲ್ಸ್ ಅನ್ನ ನೋಡಿ ಮೇಲೆ ಬಂದಿರುವೆ. ಇದೆ, ನಾನಂತೂ ನೆನೆದು ಬಟ್ಟೆಗಳನ್ನೆಲ್ಲ ಒದ್ದೆ ಮಾಡ್ಕೊಂಡಿದ್ದೀನಿ. ಹಿಂಗೆ ಹೋಗೋಣ ನಡ್ರಿ. ನೆಕ್ಸ್ಟ್ ಈಗ ಸೀದಾ ಅಂಬೋಲಿ ವಾಟರ್ ಫಾಲ್ಸ್ಗೆ ಹೋಗೋಣ. ಗೆಳೆಯರೆ, ಅಂಬೋಲಿಯ ಮೇನ್ ವಾಟರ್ ಫಾಲ್ಸ್ನಲ್ಲಿ ಸಿಕ್ಕಾಪಟ್ಟೆ ಜನಜಂಗುಳಿ ಇದೆ. ಅಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇಲ್ಲ ಮತ್ತು ಕಾರ್ ಪಾರ್ಕಿಂಗ್ಗೂ ಕೂಡ ಜಾಗ ಇಲ್ಲ. ಅದಕ್ಕಾಗಿ ನಾನು ನಿಮಗೆ ಅಂಬೋಲಿಯ ಮತ್ತೊಂದು ವಾಟರ್ ಫಾಲ್ಸನ್ನು ತೋರಿಸ್ತಾ ಇರುವೆ. ಇದಕ್ಕೆ ಅಂಬೋಲಿ ವಾಟರ್ ಫಾಲ್ಸ್ ನಂಬರ್ 3 ಅಂತಲೂ ಕರೀತಾರೆ. ಕೆಲವೊಂದಿಷ್ಟು ಜನ ಇದಕ್ಕೆ ಮಾಯಾ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಈಗ ಮೊದಲು ನಾನು ಇದನ್ನು ನಿಮಗೆ ತೋರಿಸುವೆ, ಅದಾದ ನಂತರ ಅಂಬೋಲಿಯ ಮೇನ್ ವಾಟರ್ ಫಾಲ್ಸನ್ನು ತೋರಿಸುವೆ. ಈ ಅಂಬೋಲಿ ಘಾಟ್ನಲ್ಲಿ ನಿಮಗೆ ಎತ್ತ ನೋಡಿದರತ್ತ ಸಣ್ಣ ಸಣ್ಣ ವಾಟರ್ ಫಾಲ್ಸ್ಗಳು ನೋಡೋಕ್ಕೆ ಸಿಗ್ತವೆ. ಅಲ್ಲಿ ನೀವು ನೋಡ್ಬೋದು ಮೇಲ್ಗಡೆ. ಈ ಘಾಟ್ ತುಂಬ ಎಲ್ಲ ಸಣ್ಣ ಸಣ್ಣ ವಾಟರ್ ಫಾಲ್ಸ್ಗಳೇ ಇವೆ. ಎಲ್ಲದಕ್ಕೂ ಕೂಡ ಒಂದೇ ಹೆಸರಿದೆ, ಅಂಬೋಲಿ ವಾಟರ್ ಫಾಲ್ಸ್. ಮತ್ತು ಇತ್ತ ಕಡೆ ನೀವು ನೋಡ್ಬೋದು ಅಂಬೋಲಿ ಘಾಟ್ನ ಒಂದು ಬ್ಯೂಟಿಫುಲ್ ವ್ಯೂ. ಸಿಕ್ಕಾಪಟ್ಟೆ ಡೆನ್ಸ್ ಫಾರೆಸ್ಟ್ ಇದೆ. ಈ ವಾಟರ್ ಫಾಲ್ಸ್ ಇದೆ ಅಲ್ಲ, ಸ್ವಲ್ಪ ಸ್ಪೆಷಲ್ ಇದೆ. ಇದರ ಮೇಲ್ಗಡೆ ಹೋಗೋಕ್ಕೆ ಈ ಥರನಾದ ಕಟ್ಟಿಗೆಯ ಬ್ರಿಡ್ಜ್ ಇದೆ. ಈ ವಾಟರ್ ಫಾಲ್ಸ್ಗೆ ಹೋಗೋದಕ್ಕಾಗಿ 20 ರೂಪಾಯಿ ಎಂಟ್ರಿ ಟಿಕೆಟನ್ನು ಕೂಡ ಕೊಡಬೇಕಾಗತ್ತೆ. 20 ರೂಪಾಯಿ ಕೊಟ್ಟ ನಂತರ ನಿಮಗೆ ಈ ಥರನಾದ ಒಂದು ಟಿಕೆಟನ್ನು ಕೊಡ್ತಾರೆ. ಸೊ ಇಲ್ಲಿಂದ ಈ ವಾಟರ್ ಫಾಲ್ಸ್ನ ಬ್ಯೂಟಿಫುಲ್ ವ್ಯೂ ನಿಮಗೆ ಕಾಣಿಸುತ್ತೆ.
ಸದ್ಯಕ್ಕೆ ನಾನು ಅಂಬೋಲಿಯ ಮೇನ್ ವಾಟರ್ ಫಾಲ್ಸ್ಗೆ ಬಂದು ತಲುಪಿರುವೆ. ಇಲ್ಲಿ ನೋಡಿ ನೀವು ಜನಜಂಗುಳಿ ಯಾವ ರೀತಿ ಇದೆ ಅಂತೇಳಿ. ಸುತ್ತಮುತ್ತಲಿನ ಸಿಟಿಗಳಿಗೆ ಇದೊಂದೇ ಟೂರಿಸ್ಟ್ ಲೊಕೇಶನ್ ಆಗಿಬಿಟ್ಟಿದೆ. ಈ ವಾಟರ್ ಫಾಲ್ಸು ಸೀಸನಲ್ ವಾಟರ್ ಫಾಲ್ಸ್ ಆಗಿದೆ, ಹೀಗಾಗಿ ತುಂಬ ಜನ ಇಲ್ಲಿ ಬರ್ತಾರೆ. ಈ ಅಂಬೋಲಿ ವಾಟರ್ ಫಾಲ್ಸ್ ಅಂಬೋಲಿ ಊರಿನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ದಟ್ಟವಾದ ಹಚ್ಚ ಹಸಿರು ಕಾಡಿನ ಮಧ್ಯೆ ಇರುವ ದೊಡ್ಡ ದೊಡ್ಡ ಬಂಡೆಗಳ ಮೇಲಿಂದ ನೀರು ಕೆಳಗಡೆ ಇಲ್ಲಿಗೆ ಬೀಳತ್ತೆ. ಇದೇ ಅಂಬೋಲಿ ವಾಟರ್ ಫಾಲ್ಸ್ ಆಗಿದೆ. ಸಾವಂತವಾಡಿ ಬೆಳಗಾವಿ ರಾಜಮಾರ್ಗದ ಬದಿಯಲ್ಲಿಯೇ ಈ ವಾಟರ್ ಫಾಲ್ಸ್ ಇದೆ. ರೋಡ್ ಸೈಡ್ನಿಂದ ನೋಡೋಕೆ ಯಾವುದೇ ಚಾರ್ಜ್ ಇಲ್ಲ. ಒಂದು ವೇಳೆ ನೀವೇನಾದರೂ ಮೇಲ್ಗಡೆ ಹೋಗಿ ನೋಡ್ತೀನಿ, ಈ ಜನರ ಥರ ಈ ವಾಟರ್ ಫಾಲ್ಸ್ನಲ್ಲಿ ಕುಣಿತೀನಿ ಅನ್ನೋದಿದ್ರೆ ನಿಮಗೆ 20 ರೂಪಾಯಿ ಎಂಟ್ರಿ ಫೀಯನ್ನು ಕೊಡಬೇಕಾಗತ್ತೆ. ಅಂಬೋಲಿ ವಾಟರ್ ಫಾಲ್ಸ್ನ ಒಂದು ಬ್ಯೂಟಿಫುಲ್ ವ್ಯೂ ಅನ್ನು ನೀವು ಎಂಜಾಯ್ ಮಾಡಿ. ಅಂಬೋಲಿ ವಾಟರ್ ಫಾಲ್ಸ್ನ ಮುಂದಗಡೆನೆ ನಿಮಗೆ ಬಹಳಷ್ಟು ಸಣ್ಣ ಸಣ್ಣ ಅಂಗಡಿಗಳು ನೋಡಕ್ ಸಿಗ್ತವೆ. ಈ ಅಂಗಡಿಗಳಲ್ಲಿ ನಿಮಗೆ ಗರ್ಮಾಗರಂ ಬಜ್ಜಿ ತಿನ್ನಕ್ ಸಿಗತ್ತೆ, ಗರ್ಮಾಗರಂ ಮೆಕ್ಕೆಜೋಳದ ಭುಟ್ಟ ತಿನ್ನಕ್ ಸಿಗತ್ತೆ, ಗರ್ಮಾಗರಂ ಚಾಯ್ ಕೂಡ ಕುಡಿಯಕ್ ಸಿಗತ್ತೆ. ಇಲ್ಲಿ ಬಹಳಷ್ಟು ತರನಾದ ಚಟಪಟ ಐಟಮ್ಗಳು ತಿನ್ನೋಕೆ ನಿಮ್ಗೆ ಸಿಗ್ತವೆ. ನಾನೀಗ ಅಂಬೋಲಿಯ ಮೇನ್ ವಾಟರ್ ಫಾಲ್ಸ್ ಅನ್ನ ನೋಡ್ಕೊಂಡ್ಬಿಟ್ಟು ಮಹಾದೇವ್ಗಢ್ ವ್ಯೂ ಪಾಯಿಂಟ್ ಅನ್ನ ನೋಡೋಕೆ ಹೋಗ್ತಾ ಇರುವೆ. ಈ ವ್ಯೂ ಪಾಯಿಂಟು ಅಂಬೋಲಿ ವಾಟರ್ ಫಾಲ್ಸ್ದಿಂದ 5 ಕಿಲೋಮೀಟರ್ ದೂರದಲ್ಲಿದ್ದರೆ ಅಂಬೋಲಿ ಬಸ್ ಸ್ಟಾಪ್ದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಮಧ್ಯೆ ಮಧ್ಯೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತಲ್ಲ, ಹೀಗಾಗಿ ತುಂಬಾ ಟೈಮ್ ವೇಸ್ಟ್ ಆಯಿತು. ಜಾಸ್ತಿ ಲೊಕೇಶನನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಈಗ ನಾನು ಸೀದಾ ಮಹಾದೇವ್ಗಢ್ ವ್ಯೂ ಪಾಯಿಂಟಿಗೆ ಹೋಗೋ ದಾರಿ ತುಂಬಾ ಚೆನ್ನಾಗಿದೆ. ನೀವು ಕೂಡ ದಾರಿಯನ್ನು ಎಂಜಾಯ್ ಮಾಡಿ. ಗೆಳೆಯರೆ, ಮಹಾದೇವ್ಗಢ್ ಪಾಯಿಂಟ್ಗೆ ಹೋಗೋಕೆ ಈ ತರನಾದ ಒಂದು ಸಣ್ಣ ರಸ್ತೆ ಇದೆ. ಇದರಲ್ಲಿ ಸಿಕ್ಕಾಪಟ್ಟೆ ಮಂಜು ಬಿದ್ದಿದೆ, ಆದ್ರೂ ಕೂಡ ಹೋಗೋಣ, ಏನಾಗುತ್ತೋ ನೋಡೋಣ. ಗೆಳೆಯರೆ, ನಾನೀಗ ಮಹಾದೇವ್ಗಢ್ ವ್ಯೂ ಪಾಯಿಂಟ್ಗೆ ಬಂದು ತಲುಪಿರುವೆ. ಆದರೆ ಮೇಲ್ಗಡೆಯಿಂದ ಜೋರಾಗಿ ಮಳೆ ಬೀಳ್ತಾ ಇದೆ. ಮಹಾದೇವ್ಗಢ್ ವ್ಯೂ ಪಾಯಿಂಟ್ನಿಂದ ನಿಮಗೆ ಅಂಬೋಲಿ ಘಾಟ್ನ ಸುಂದರ ಪರ್ವತಗಳ ಒಂದು ಬ್ಯೂಟಿಫುಲ್ ವ್ಯೂ ನೋಡೋಕ್ಕೆ ಸಿಗತ್ತೆ. ಜೊತೆಗೆ ಮರಾಠ ಸಾಮ್ರಾಜ್ಯದ ಕೆಲವೊಂದಿಷ್ಟು ಅವಶೇಷಗಳು ಕೂಡ ನೋಡೋಕ್ಕೆ ಸಿಗ್ತವೆ. ಆದರೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ, ಹೀಗಾಗಿ ನನಗೇನು ತೋರ್ಸೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಇದರ ಬಗ್ಗೆ ತೋರಿಸುವೆ. ಆದರೂ ಕೂಡ ಎಷ್ಟು ವ್ಯೂ ಕಾಣಿಸುತ್ತೋ ಅಷ್ಟನ್ನು ತೋರಿಸುವೆ, ನೋಡಿ. ನೀವು ನಾನು ಹಿಂದೆ ನೋಡ್ಬೋದು, ಫಾಗ್ ಅಂತೂ ಬಿದ್ದಿದೆ, ಏನೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಇವತ್ತು ಫುಲ್ ಡೇ ಮಳೆ ಇದೆ ಅಲ್ಲ, ಸೊ ಹೀಗಾಗಿ ಸಿಕ್ಕಾಪಟ್ಟೆ ಫಾಗ್ ಬಿದ್ದುಬಿಟ್ಟಿದೆ. ಸೊ ವಿಸಿಬಿಲಿಟಿ ಅಂತೂ ಇಲ್ಲವೇ ಇಲ್ಲ. ಆದರೂ ಕೂಡ ಎಷ್ಟು ಕಾಣಿಸುತ್ತೋ ಅಷ್ಟು ತೋರಿಸುವ ನಿಮಗೆ. ನೀವು ಇಲ್ಲಿ ನೋಡ್ಬೋದು, ವಿಸಿಬಿಲಿಟಿ ಏನೂ ಇಲ್ಲ. ಸೊ ಆ್ಯಕ್ಚುಲಿ ಆ ಮೂಲೆಯಲ್ಲಿದೆ ಅಲ್ಲ, ಅಲ್ಲಿದೆ ನೋಡಿ, ಇದೇ ಮಹಾದೇವ್ಗಢ್ ವ್ಯೂ ಪಾಯಿಂಟ್. ಸೊ ಇಲ್ಲಿಂದ ನಿಮಗೆ ಈ ಅಂಬೋಲಿ ಘಾಟ್ನ ಒಂದು ಸುಂದರವಾದ ದೃಶ್ಯ ನೋಡೋಕ್ಕೆ ಸಿಗತ್ತೆ, ಬಟ್ ಈಗ ಕಾಣಿಸಲ್ಲ. ಈ ಮಹಾದೇವ್ಗಢ್ ವ್ಯೂ ಪಾಯಿಂಟ್ನ ಮೇಲ್ಗಡೆ ಟೂರಿಸ್ಟ್ ಅಟ್ರಾಕ್ಷನ್ಗಾಗಿ ಕೆಲವೊಂದಿಷ್ಟು ಹೊಸ ಕನ್ಸ್ಟ್ರಕ್ಷನ್ಗಳನ್ನು ಕೂಡ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನ ಒಂದು ಸುಂದರವಾದ ಮೂರ್ತಿಯ ಜೊತೆಗೆ ಅದರ ಮುಂದೆನೇ ಒಂದು ದೊಡ್ಡ ತ್ರಿಶೂಲವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರುವ ಬಟರ್ಫ್ಲೈನ ಸ್ಟ್ಯಾಚ್ಯೂವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಚುಟ್ಟೆಯೊಂದಿಗೆ ನೀವು ಕೂಡ ಫೋಟೋಗಳನ್ನು ಕ್ಲಿಕ್ ಮಾಡ್ಕೋಬಹುದು. ಗೆಳೆಯರೆ, ಇಲ್ಲಿಂದ ನಾನು ಸೀದಾ ಅಂಬೋಲಿಯ ಸನ್ಸೆಟ್ ಪಾಯಿಂಟನ್ನು ನೋಡೋಕೆ ಹೋಗುವೆ. ಅದಾದರೂ ಕಾಣಿಸುತ್ತಾ ಅಂಥೇಳಿ ನೋಡೋಣ, ಬೇಗನೆ ಹೋಗುವೆ. ನಾನೀಗ ಸನ್ಸೆಟ್ ಪಾಯಿಂಟನ್ನು ನೋಡಲು ಬಂದಿರುವೆ. ಪೂರ್ತಿ ದಿನ ಮಳೆನೇ ಬರ್ತಾ ಇತ್ತು, ಸನ್ನೆ ಕಾಣಿಸಿಲ್ಲ ಅಂತಂದರೆ ಸನ್ಸೆಟ್ ಆದರೂ ಏನು ಕಾಣಿಸುತ್ತೆ. ಆದರೂ ಕೂಡ ವ್ಯೂ ಹೆಂಗಿದೆ ಅಂತ ಹೇಳಿ ನೋಡೋಣ. ಸೋ ಸ್ಯಾಡ್, ವಿಸಿಬಿಲಿಟಿನೇ ಇಲ್ಲ ಗೆಳೆಯರೆ. ವಿಸಿಬಿಲಿಟಿ ಕಂಪ್ಲೀಟ್ಲಿ ಜೀರೋ ಇದೆ, ಏನೂ ಕಾಣಿಸ್ತಾ ಇಲ್ಲ. ಎಲ್ಲವೂ ಕೂಡ ಮಂಜಾಗಿಯೇ ಕಾಣಿಸ್ತಾ ಇದೆ. ಸೊ ಗ್ರೇಟ್ ಡಿಸಪಾಯಿಂಟ್ಮೆಂಟ್. ಇರಲಿ, ಪರವಾಗಿಲ್ಲ. ಗೆಳೆಯರೆ, ನಾನಿಲ್ಲಿಗೆ ಅಂಬೋಲಿಯ ಡೇ 1ನ ಟ್ರಾವೆಲ್ ಜರ್ನಿಯನ್ನು ಎಂಡ್ ಮಾಡ್ತಾ ಇರುವೆ. ಸಪೋಸ್ ನಿಮಗೇನಾದರೂ ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಸ್ಮಾರ್ಟ್ಫೋನಲ್ಲಿ ಸಿನಿಮ್ಯಾಟಿಕ್ ವಿಡಿಯೋಗಳನ್ನು ಶೂಟ್ ಮಾಡೋದನ್ನು, ಎಡಿಟ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ, ಲಾಗಿಂಗನ್ನು ಕಲಿಯುವ ಆಸೆ ಇದ್ದರೆ
ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಈಗಂತೂ ಸಂಜೆ ಆಗಿದೆ, ನಾನು ಚುಪ್ಚಾಪ್ ರೂಮಿಗೆ ಹೋಗಿ ಮಲ್ಕೊಂಡು ಬಿಡುವೆ. ನಾಳೆ ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಬಾಕಿ ಲೊಕೇಶನ್ಗಳನ್ನು ಎಕ್ಸ್ಪ್ಲೋರ್ ಮಾಡುವೆ ಮತ್ತು ನಿಮಗೂ ಕೂಡ ತೋರಿಸುವೆ. ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಗುಡ್ ಮಾರ್ನಿಂಗ್ ಗೆಳೆಯರೆ, ನಾನಿವತ್ತು ಅಂಬೋಲಿಯ 2ನೇ ದಿವಸದ ಟ್ರಾವೆಲ್ ಜರ್ನಿಯನ್ನು ಇಲ್ಲಿಂದ ಶುರು ಮಾಡ್ತಾ ಇರುವೆ. ಸದ್ಯಕ್ಕೆ ನಾನೀಗ ಅಂಬೋಲಿಯ ಸಮೀಪದಲ್ಲಿರುವ ಹಿರಣ್ಯಕೇಶಿ ಮಂದಿರದ ಪಾರ್ಕಿಂಗ್ ಸ್ಪೇಸ್ನಲ್ಲಿರುವೆ. ಇಲ್ಲಿ ನೋಡ್ಬೋದು, ನಾನೇ ಫಸ್ಟ್ ಮೂವರ್ ಆಗಿರುವೆ, ಯಾರೂ ಕೂಡ ಇಲ್ಲ. ಮೊದಲಿಗೆ ನಾವೇ ಬಂದಿದ್ದೇವೆ, ಟೋಟಲಿ ಖಾಲಿ ಇದೆ. ನಾನಿಲ್ಲಿಗೆ ಬರೋಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿದ್ದೆ, ಬಟ್ ಬೆಳಗ್ಗೆನೆ ಮಳೆ ಬರೋಕ್ಕೆ ಶುರುವಾಯಿತು. ವಿಸಿಬಿಲಿಟಿ ಅಂತೂ ಇರಲೇ ಇಲ್ಲ, ಹಾಗಾಗಿ 2 ಗಂಟೆ ವೇಟ್ ಮಾಡಿ ಬಂದಿರುವೆ. ಈಗ ಸದ್ಯಕ್ಕೆ ಬೆಳಗ್ಗೆ 7 ಗಂಟೆ ಆಗಿದೆ. ಹಿರಣ್ಯಕೇಶಿ ಮಂದಿರ ಅಂಬೋಲಿ ವಿಲೇಜ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಹಿರಣ್ಯಕೇಶಿ ಅನ್ನೋ ಒಂದು ಮಂದಿರ ಕೂಡ ಇದೆ, ಜೊತೆಗೆ ಇದು ಹಿರಣ್ಯಕೇಶಿ ನದಿಯ ಉಗಮ ಸ್ಥಾನವೂ ಕೂಡ ಆಗಿದೆ. ಬನ್ನಿ ಇದನ್ನು ನೋಡ್ಕೊಂಬರೋಣ. ಕೂಲ್ ಎನ್ವೈರ್ಮೆಂಟ್ ಇದೆ ಗೆಳೆಯರೆ, ಮಸ್ತ್ ಫೀಲ್ ಆಗ್ತಾ ಇದೆ. ಸೊ ಒಂದು ವ್ಯೂ ನೋಡಿ ಹೆಂಗಿದೆ ಅಂಥೇಳಿ. ಹಿರಣ್ಯಕೇಶಿ ಮಂದಿರ ಒಂದು ದಟ್ಟ ಕಾಡಿನ ಮಧ್ಯದಲ್ಲಿದೆ. ಪಾರ್ಕಿಂಗ್ ಪ್ಲೇಸ್ನಿಂದ ಅಲ್ಲಿ ತನಕ ಹೋಗ್ಬೇಕಂತಂದರೆ 300 ಮೀಟರ್ ನಡಿಬೇಕಾಗತ್ತೆ. ಈ ಥರನಾದ ಒಂದು ಸಣ್ಣ ಬ್ರಿಡ್ಜ್ ಇದೆ. ಸೊ ಈ ಬ್ರಿಡ್ಜ್ ಮೇಲಿಂದ ನಡೀತಾ ಹೋಗಬೇಕಾಗತ್ತೆ. ಪಕ್ಕದಲ್ಲಿ ನದಿಯ ನೀರು ಕೂಡ ಹೋಗ್ತಾ ಇದೆ, ನೀವು ನೋಡ್ಬೋದು. ಮತ್ತೆ ಮಳೆ ಶುರುವಾಯಿತು, ಮತ್ತೆ ಮಳೆ ಶುರುವಾಯಿತು. ಮಳೆ ಮಳೆ ಮಳೆ, ಭಾಗೋ ಭಾಗೋ. ನಾನೀಗ ಹಿರಣ್ಯಕೇಶಿ ಮಂದಿರಕ್ಕೆ ಬಂದು ತಲುಪಿರುವೆ. ಮೇಲ್ಗಡೆಯಿಂದ ಇನ್ನೂ ಮಳೆ ಸುರಿತಾ ಇದೆ, ಮಳೆ ಅಂತೂ ಬಿಡಲ್ಲ. ಹಿರಣ್ಯಕೇಶಿ ಮಂದಿರದ ಇನ್ಸೈಡ್ ವ್ಯೂ ಈ ರೀತಿ ಇದೆ, ನನ್ನ ಹಿಂದೆ ನೀವು ನೋಡ್ಬೋದು. ಇದು ತುಂಬಾ ಸುಂದರವಾಗಿರುವ ಮಂದಿರವಾಗಿದೆ. ಈ ಹಿರಣ್ಯಕೇಶಿ ಮಂದಿರ ಇದೆಯಲ್ಲ, ಇದು ಮಾತಾ ಪಾರ್ವತಿಗೆ ಸಮರ್ಪಿತವಾದ ಮಂದಿರವಾಗಿದೆ. ಹಿರಣ್ಯಕೇಶಿ ಮೀನ್ಸ್ ಒನ್ ಹೂ ವಿತ್ ಗೋಲ್ಡನ್ ಹೇರ್, ಬಂಗಾರದ ಕೇಶವುಳ್ಳವಳು ಅನ್ನೋ ಅರ್ಥ ಈ ಹಿರಣ್ಯಕೇಶಿದಾಗತ್ತೆ. ಈ ಹಿರಣ್ಯಕೇಶಿ ಮಂದಿರದ ಒಳಗಡೆ ಇರುವ ಒಂದು ಗುಹೆಯಲ್ಲಿ ಒಂದು ಸೆಲ್ಫ್ ಮ್ಯಾನಿಫೆಸ್ಟೆಡ್ ಶಿವಲಿಂಗ ಇದೆ, ಅದಕ್ಕೆ ಹಿರಣ್ಯಕೇಶ್ವರ ಅಂತ ಕರೀತಾರೆ. ಈ ಹಿರಣ್ಯಕೇಶಿ ಮಂದಿರದ ಎದುರುಗಡೆನೆ ಒಂದು ಕುಂಡವಿದೆ, ಇದೇ ಹಿರಣ್ಯಕೇಶಿ ನದಿಯ ಉಗಮ ಸ್ಥಾನವಾಗಿದೆ. ಹಿರಣ್ಯಕೇಶಿ ಮಂದಿರದ ವಾಸ್ತುಶಿಲ್ಪ ಸರಳವಾಗಿದ್ದರೂ ಕೂಡ ತುಂಬಾ ಸುಂದರವಾಗಿದೆ. ಈ ಒಂದು ಸುಂದರ ದೃಶ್ಯವನ್ನು ನೀವು ಎಂಜಾಯ್ ಮಾಡಿ. ನಾನೀಗ ಹಿರಣ್ಯಕೇಶಿ ಮಂದಿರವನ್ನು ನೋಡ್ಕೊಂಡ್ಬಿಟ್ಟು ಅಂಬೋಲಿಯಲ್ಲಿರುವ ಅಂಬೋಲಿ ಫಾರೆಸ್ಟ್ ಪಾರ್ಕನ್ನು ನೋಡೋಕ್ಕೆ ಹೋಗ್ತಾ ಇರುವೆ. ಅದಕ್ಕೆ ಬಟರ್ಫ್ಲೈ ಪಾರ್ಕ್ ಅಂತಲೂ ಕೂಡ ಕರೀತಾರೆ. ಅದನ್ನು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಲೊಕೇಶನ್ಗೆ ಹೋಗುವೆ. ದಿಸ್ ಈಸ್ ಬ್ಯೂಟಿಫುಲ್ ವ್ಯೂ ಆಫ್ ಅಂಬೋಲಿ ವಿಲೇಜ್, ಅಂಬೋಲಿ ವ್ಯಾಲಿ. ಈ ಅಂಬೋಲಿಗೆ ಅಂಬೋಲಿ ಅಂತ ಹೆಸರು ಬರೋಕ್ಕೂ ಕೂಡ ಒಂದು ಸಣ್ಣ ಕತೆ ಇದೆ. ಅಂಬೋಲಿಗೆ ಬಂದ್ಬಿಟ್ಟು ಆಂಬೋಳಿಯನ್ನ ತಿಂದಿದ್ರೆ ಹೇಗೆ, ಏನೂ ಮಜಾ ಇರಲ್ಲ. ಫೇಮಸ್ ಟ್ರೆಡಿಷನಲ್ ಮಹಾರಾಷ್ಟ್ರಿಯನ್ ಡಿಶ್ ಆಂಬೋಳಿಯಿಂದಲೇ ಅಂಬೋಲಿಗೆ ಅಂಬೋಲಿ ಅನ್ನೋ ಹೆಸರು ಬಂದಿದೆ ಅಂತ ಕೆಲವರು ಹೇಳ್ತಾರೆ. ಈಗ ದೋಸೆ ಇರತ್ತಲ್ಲ, ಆ ದೋಸೆದ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ರೆ ಅದಕ್ಕೆ ಮಹಾರಾಷ್ಟ್ರದಲ್ಲಿ ಆಂಬೋಳಿ ಅಂತಾರೆ. ಇದು ನೋಡೋಕ್ಕೆ ಸ್ವಲ್ಪ ಉತ್ತಪ್ಪದ ಥರ ಕೂಡ ಇರುತ್ತೆ. ದೋಸೆ ಹಿಟ್ಟು ಆಂಬೋಳಿಯ ಹಿಟ್ಟು ಒಂದೇ ಇರುತ್ತೆ, ಬಟ್ ದೋಸೆಗಿಂತಲೂ ಸೈಜ್ನಲ್ಲಿ ಇದೊಂದು ಸ್ವಲ್ಪ ಥಿಕ್ ಇರುತ್ತೆ. ಆಂಬೋಳಿ ಕೂಡ ಟೇಸ್ಟಿಯಾಗಿರುವ ಫುಡ್ ಆಗಿದೆ. ಗೆಳೆಯರೆ, ನಾನೀಗ ಅಂಬೋಲಿ ಫಾರೆಸ್ಟ್ ಪಾರ್ಕಿಗೆ ಬಂದು ತಲುಪಿರುವೆ. ಬನ್ನಿ ಒಳಗಡೆ ಏನೇನಿದೆ ಅಂಥೇಳಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಒಳಗಡೆ ಎಂಟ್ರೆನ್ಸ್ನಲ್ಲಿಯೇ ಈ ರೀತಿಯಾದ ವ್ಯೂ ನೋಡೋಕ್ಕೆ ಸಿಗತ್ತೆ. ಪೂರ್ತಿ ಕಾಡಲ್ಲಿ ಹೋಗುವ ಥರ ಫೀಲ್ ಆಗತ್ತೆ. ಜಂಗಲ್ ಸಫಾರಿಯ ಫೀಲನ್ನು ನೀವಿಲ್ಲಿ ತೆಗೆದುಕೊಳ್ಳಬಹುದು.
ಅಂಬೋಲಿ ಟೂರಿಸಮ್ನ ಒಂದು ಮ್ಯಾಪ್ ಇದೆ ಇಲ್ಲಿ ನೋಡಿ. ಇದರ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಮತ್ತು ನೀವು ಇಲ್ಲಿ ಬಂದಾಗ ಅದನ್ನು ಬಳಕೆ ಮಾಡಿ. ನಿಮಗಿಲ್ಲಿ ಒಂದು ಗೈಡ್ ಸಿಗತ್ತೆ. ಅಂಬೋಲಿ ಫಾರೆಸ್ಟ್ ಪಾರ್ಕ್ನಲ್ಲಿ ನಿಮಗೆ ಅಂಬೋಲಿಯ ಬಯೋಡೈವರ್ಸಿಟಿಯ ಬಗ್ಗೆ ಇನ್ಫಾರ್ಮೇಷನ್ ಸಿಗತ್ತೆ. ಅಂಬೋಲಿಯ ಕಾಡಿನಲ್ಲಿ ಬಹಳಷ್ಟು ಸರೀಸೃಪಗಳಿವೆ ಮತ್ತು ಉಭಯವಾಸಿ ಪ್ರಾಣಿಗಳು ಕೂಡ ಇವೆ ಮತ್ತು ಸಾಕಷ್ಟು ತರಹದ ಪ್ಲಾಂಟ್ಸ್ಗಳು ಕೂಡ ಇವೆ. ಅವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಸಿಗತ್ತೆ. ಜೊತೆಗೆ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಬಹಳಷ್ಟು ಸಾಮಗ್ರಿಗಳು ಕೂಡ ಇವೆ. ಈ ಪಾರ್ಕಿನ ಒಂದು ಟೂರನ್ನು ತೋರಿಸುವೆ, ಎಂಜಾಯ್ ಮಾಡಿ. ಈ ಬಟರ್ಫ್ಲೈ ಪಾರ್ಕ್ ಇದೆ ಅಲ್ಲ, ಇದು ಅಂಬೋಲಿ ಊರಲ್ಲೇ ಇದೆ. ಅಂಬೋಲಿ ಬಸ್ ಸ್ಟಾಪ್ದಿಂದ ಇದು ಕೇವಲ 1 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ನೀವು ನಿಮ್ಮ ಕಾರನ್ನು ತಗೊಂಡು ಬರ್ಬೋದು. ಇಲ್ಲಿಂದ ನಾನೀಗ ಸಿರ್ಗಾಂವ್ಕರ್ ಪಾಯಿಂಟ್ಗೆ ಹೋಗ್ತಾ ಇರುವೆ. ಅದು ಈ ಅಂಬೋಲಿ ಬಸ್ ಸ್ಟಾಪ್ದಿಂದ 4 ಕಿಲೋಮೀಟರ್ ಅಂತರದಲ್ಲಿದೆ. ಸೊ ಆ ವ್ಯೂ ಪಾಯಿಂಟ್ನಿಂದ ನಮಗೆ ಅಂಬೋಲಿ ಊರಿನ ಒಂದು ಬ್ಯೂಟಿಫುಲ್ ವ್ಯೂ ನೋಡೋಕ್ಕೆ ಸಿಗತ್ತೆ. ಈಗ ಮಳೆನೂ ಬರ್ತಾ ಇದೆ, ಮಂಜು ಕೂಡ ಬಿದ್ದಿದೆ, ನಿನ್ನೆಯಿಂದನೂ ಅದೇ ಗತಿ ಇದೆ. ಸೊ ಕಾಣಿಸಿದ್ರೆ ತೋರಿಸುವೆ, ಹೋಗಿ ನೋಡೋಣ ಈಗ. ನಾನೀಗ ಸಿರ್ಗಾಂವ್ಕರ್ ಪಾಯಿಂಟಿಗೆ ಬಂದು ತಲುಪಿರುವೆ. ನೋಡೋಣ ಏನು ಕಾಣಿಸುತ್ತೆ ಅಂತೇಳಿ. ಸೊ ಸ್ಯಾಡ್ ಗೆಳೆಯರೆ, ಏನೂ ಕಾಣಿಸ್ತಾ ಇಲ್ಲ, ವಿಸಿಬಿಲಿಟಿ ಇಲ್ಲ. ಆದರೂ ಕೂಡ ಒಂದು ವ್ಯೂ ಈ ರೀತಿ ಇದೆ ನೋಡಿ. ಇಲ್ಲಿ ನಡೆದಾಡುವಾಗ ನೋಡ್ಕೊಂಡು ನಡ್ರಿ, ಯಾಕಂದರೆ ಇಂತಹ ರಿಂಗ್ ವರ್ಮ್ಗಳು ಇಲ್ಲಿ ಇರ್ತವೆ, ಅವುಗಳನ್ನ ಸಹಿಸಕ್ಕೆ ಹೋಗ್ಬಿಡಿ. ಇಲ್ಲಿಂದ ನಾನು ಸೀದಾ ಬಾಬಾ ವಾಟರ್ ಫಾಲ್ಸನ್ನು ನೋಡೋಕ್ಕೆ ಹೊರಟಿರುವೆ. ಬಾಬಾ ವಾಟರ್ ಫಾಲ್ಸ್ ಅಂಬೋಲಿ ಊರಿನಿಂದ 19 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಈ ಸಿರ್ಗಾಂವ್ಕರ್ ವ್ಯೂ ಪಾಯಿಂಟ್ನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಲೆಟ್ಸ್ ಗೋ ದೇರ್. ಗೆಳೆಯರೆ, ಬಾಬಾ ವಾಟರ್ ಫಾಲ್ಸ್ಗೆ ಹೋಗೋಕೆ ಪರ್ ಪರ್ಸನ್ 50 ರೂಪಾಯಿ ಎಂಟ್ರಿ ಫೀ ಇದೆ. ಜೊತೆಗೆ 100 ರೂಪಾಯಿ ಪಾರ್ಕಿಂಗ್ ಆಗಿ ತೆಗೆದುಕೊಳ್ತಾರೆ. ಯಾಕಪ್ಪ ಅಂತಂದ್ರೆ ಇದೊಂದು ಪ್ರೈವೇಟ್ ಲೊಕೇಶನ್ ನಲ್ಲಿರುವ ವಾಟರ್ ಫಾಲ್ಸ್ ಆಗಿದೆ. ಪ್ರೈವೇಟ್ ಪ್ರಾಪರ್ಟಿ ಇದ್ರೂ ಕೂಡ ಪಬ್ಲಿಕ್ ವಿಸಿಟ್ಗೆ ಇದು ಅವೈಲೇಬಲ್ ಇದೆ. ಸೊ ಅದಕ್ಕಾಗಿ ಸ್ವಲ್ಪ ಇದು ಜಾಸ್ತಿ ದುಡ್ಡು ತಗೊಂತಾರೆ. ಮತ್ತೆ ಜೊತೆಗೆ ಕೈಯಲ್ಲಿ ಐಡೆಂಟಿಫಿಕೇಶನ್ಗೋಸ್ಕರ ಇಂಥದ್ದೊಂದು ಬ್ಯಾಂಡ್ ಅನ್ನ ಕೂಡ ಕೊಡ್ತಾರೆ. ಹೋಗಿ ಬರೋ ತನಕ ಇದಿರ್ಬೇಕಂತೆ. ನಿಮಗೆ ಅಲ್ಲಿ ದೂರದಲ್ಲಿ ಒಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ಅಲ್ಲ, ಅದಕ್ಕೇ ಬಾಬಾ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಆ್ಯಕ್ಚುಲಿ ಅದರ ಒರಿಜಿನಲ್ ಹೆಸರು ಕುಂಭವಡೆ ವಾಟರ್ ಫಾಲ್ಸ್ ಅಂಥೇಳಿ. ಆದರೆ ಸೋಷಲ್ ಮೀಡಿಯಾದಲ್ಲಿ ಜನ ಅದನ್ನು ಬಾಬಾ ವಾಟರ್ ಫಾಲ್ಸ್ ಅನ್ನೋ ಹೆಸರಿನಿಂದ ಫೇಮಸ್ ಮಾಡಿದ್ದಾರೆ. ಬನ್ನಿ ಹತ್ರಕ್ಕೆ ಹೋಗಿ ನೋಡ್ಕೊಂಬರೋಣ. ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಇದರ ಪಕ್ಕದಿಂದಲೇ ಒಂದು ರಸ್ತೆ ಹೋಗ್ತಾ ಇದೆ. ಒಂದು 500 ಮೀಟರ್ ನಡೀತಾ ಹೋಗಬೇಕಾಗತ್ತೆ. ಕಚ್ಚಾ ರಸ್ತೆ ಇದೆ, ಕಾಡಿನದ ರಸ್ತೆ. ಇಲ್ಲಿ ನೋಡಿ, ಎಲ್ಲಿ ತನಕ ನಿಮ್ಮ ದೃಷ್ಟಿ ಹೋಗುತ್ತೋ ವಾಟರ್ ಫಾಲ್ಸ್ಗಳೇ ಕಾಣಿಸ್ತವೆ ನಿಮಗೆ.
ಹೇಗಿತ್ತು ಗೆಳೆಯರೆ ಬಾಬಾ ವಾಟರ್ಫಾಲ್ಸ್ನ ಒಂದು ಬ್ಯೂಟಿಫುಲ್ ವ್ಯೂ. ಜಾಸ್ತಿ ದುಡ್ಡು ಹೋದರೂ ಕೂಡ ಪರವಾಗಿಲ್ಲ, ನಿಮಗೊಂದು ಬ್ಯೂಟಿಫುಲ್ ಆದ ವಾಟರ್ಫಾಲ್ ನೋಡೋಕ್ಕೆ ಸಿಗತ್ತೆ. ಇಲ್ಲಿಗೆ ಬರೋದು ವರ್ತ್ ಇಟ್ ಆಗಿದೆ. ಸೂಪರ್. ಗೆಳೆಯರೆ, ಒಂದು ವೇಳೆ ನೀವು ಕೂಡ ಅಂಬೋಲಿಗೆ ಬರಲು ಪ್ಲ್ಯಾನ್ ಮಾಡ್ತಾ ಇದ್ದರೆ ಎಲ್ಲದಕ್ಕಿಂತ ಮೊದಲು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಗೂಗಲ್ ಮ್ಯಾಪ್ಸ್ಗಳನ್ನು ಆಫ್ಲೈನ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ. ಮತ್ತು ಜೊತೆಗೆ ಎಕ್ಸ್ಟ್ರಾ ಕ್ಯಾಶನ್ನು ಕೂಡ ತಗೊಂಬನ್ನಿ. ಯಾಕಪ್ಪ ಅಂತಂದರೆ ಇಲ್ಲಿ ನೆಟ್ವರ್ಕ್ ಬರಲ್ಲ. ಜಿಯೋ ಅಲ್ಲಿ ಇಲ್ಲಿ ಸ್ವಲ್ಪ ಬರುತ್ತೆ, ಏರ್ಟೆಲ್ ಮಿಕ್ಕ ನೆಟ್ವರ್ಕ್ಗಳಂತೂ ಸಿಗೋದೇ ಇಲ್ಲ. ಅಂಬೋಲಿಗೆ ಬರಲು ಬೆಸ್ಟ್ ಟೈಮ್ ಯಾವುದಪ್ಪ ಅಂತಂದರೆ ಸೆಪ್ಟೆಂಬರ್ ಟು ಫೆಬ್ರವರಿ. ಸಪೋಸ್ ನೀವೇನಾದರೂ ಮಳೆಯಲ್ಲಿ ನೆನೆಯಲು ಇಷ್ಟಪಡ್ತಾ ಇದ್ದರೆ ನೀವು ಮಾನ್ಸೂನ್ನಲ್ಲೂ ಕೂಡ ಬರ್ಬೋದು, ನೋ ಪ್ರಾಬ್ಲಮ್. ಒಂದು ವೇಳೆ ನೀವು ಬಸ್ನಿಂದ ಅಂಬೋಲಿಗೆ ಬರುವವರಿದ್ದರೆ ನಿಮಗೆ ಬೆಳಗಾವಿ, ಕೊಲ್ಲಾಪುರ್, ಪಂಜಿಮ್ ಮತ್ತು ಸಾವಂತವಾಡಿಯಿಂದ ಸಾಕಷ್ಟು ಗವರ್ನಮೆಂಟ್ ಬಸ್ಗಳು ಸಿಗ್ತವೆ. ಮತ್ತು ಇಲ್ಲಿ ಅಂಬೋಲಿಗೆ ಬಂದ ನಂತರ ಬೇರೆ ಟೂರಿಸ್ಟ್ ಲೊಕೇಶನ್ಗಳಿಗೆ ಹೋಗಲು ನಿಮಗೆ ಸಾಕಷ್ಟು ಆಟೋ ರಿಕ್ಷಾಗಳು ಕೂಡ ಸಿಗ್ತವೆ. ಒಂದು ವೇಳೆ ನೀವೇನಾದರೂ ಟ್ರೈನ್ನಿಂದ ಇಲ್ಲಿಗೆ ಬರುವವರಿದ್ದರೆ ಸಾವಂತವಾಡಿ ರೈಲ್ವೆ ಸ್ಟೇಷನ್ ಈಸ್ ದ ನಿಯರೆಸ್ಟ್ ರೈಲ್ವೆ ಸ್ಟಾಪ್ ಫಾರ್ ಯು. ಒಂದು ವೇಳೆ ನೀವೇನಾದರೂ ಬೈ ಏರ್ ಬರುವವರಿದ್ದರೆ ಬೆಳಗಾವಿ ಏರ್ಪೋರ್ಟ್ ಈಸ್ ದ ನಿಯರೆಸ್ಟ್ ಡೊಮೆಸ್ಟಿಕ್ ಏರ್ಪೋರ್ಟ್ ಫಾರ್ ಅಂಬೋಲಿ. ಒಂದು ವೇಳೆ ನೀವು ಬೇರೆ ದೇಶದಿಂದ ಇಲ್ಲಿಗೆ ಬರುವವರಿದ್ದರೆ ಗೋವಾ ಏರ್ಪೋರ್ಟ್ ಈಸ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫಾರ್ ಅಂಬೋಲಿ. ಇಲ್ಲಿಗೆ ನಾನು ನನ್ನ ಅಂಬೋಲಿಯ ಟ್ರಾವೆಲ್ ಜರ್ನಿಯನ್ನು ಎಂಡ್ ಮಾಡ್ತಾ ಇರುವೆ. ನಿಮಗೇನಾದರೂ ಈ ಟ್ರಾವೆಲ್ ಲಾಗ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಂಬೋಲಿಯ ಎಲ್ಲ ಫೋಟೋಗಳನ್ನು ನೋಡುವುದಕ್ಕಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಡೈರೆಕ್ಟರ್ ಸತೀಶ್ ಕುಮಾರ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.